ಈಗ ಭಯ ಯಾವ ಕಡೆ ನಾವು ಹೋಗ್ತಾ ಇದೀವಿ ಈಗ? ಅಮ್ಮ ಈಗ ನಿಂಗೆ ಎಲ್ಲಿ ಸ್ಪಾಟ್ ಹೇಳಲ್ಲ, ಕರ್ಕೊಂಡು ಹೋದ್ಮೇಲೆ ತೋರಿಸಿ. ಯಾವ ರೂಟ್ ಅಂತ ನಾನು ಹೇಳಿ. ರೂಟ್ ಇದು HD ಕೋಟೆ ರೋಡ್. ಕೋಟೆ ರೋಡಾ? ಹೌದು. ಯಾಕೆ ಈ ಕತೆಗೆ ಭೀಮಾ ಅಂತಾನೆ ಹೆಸರು ಬಂದಿದೆ? ಭೀಮಾ ಅಂದ್ರೆ ಭೀಮಾ ಬಲಶಾಲಿ ಕೂಡ ಹೌದು. ಹೌದು, ಎಲ್ಲ ಆನೆಗಳ ಹೆಸರು ಸ್ಟಾರ್ಟ್ ಮಾಡ್ಬಿಟ್ಟಿದೆ ಸಲಗ. ಹೌದೌದೌದು. ಅಂದ್ರೆ ನನಗೊಂದು ಆಸೆ, ಎಲ್ಲರ ಮನೆಯಲ್ಲಿ ನಾನೇನಿವತ್ತು ಮಕ್ಕಳದು ಕತೆ ಹೇಳಕ್ ಹೊರಟಿದ್ದೀನಿ. ಎಲ್ಲರೂ ಒಬ್ಬ ಭೀಮನ್ ತರ ಆಗ್ಲಿ ಅಂತ ಆಸೆ. ಬಟ್ ಏನಂತಂದ್ರೆ ಈಗ ದುನಿಯಾ ವಿಜಯ್ ಅಂತ ಅಂದ್ರೆ ನಿಮ್ಮ ಫ್ಯಾನ್ಸ್ ಗಳೆಲ್ಲ ನಿಮ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದೇ ನಿಮ್ದು ಫೈಟು, ಆಕ್ಷನ್ ಸೀಕ್ವೆನ್ಸ್ ತುಂಬಾ ಇದೆ. ಅದು ನನಗೆ ಏನು ಅಂದ್ರೆ ಈಗ ಬರುವ ಸಿನಿಮಾಗಳಲ್ಲಿ ಇವಾಗ ಏನಾಗುತ್ತೆ, ಹೀರೋ ಹೊಡಿದೇ ಇದು ಜನ ಬೀಳ್ತಾ ಇರ್ತಾರೆ. ಅವ್ಯಾವುದು ಇಟ್ಟಿಲ್ಲ, ನೇರ ಸಿಕ್ಕಿದ್ರೆ ಹೊಡೆದ್ರೆ ಹೆಂಗ್ ಹೊಡಿತಾನ ಅವನು, ಗುದ್ರೆ ಹೆಂಗ್ ಗುತ್ತಾನೆ, ಹಂಗೆ ಇಟ್ಕೊಂಡು ಕರ್ಕೊಂಡು ಹೋಗಿದ್ದೀನಿ ಅದನ್ನ. ಅದು ಎಲ್ರಿಗೂ ಇಷ್ಟ ಆಗತ್ತೆ ಈ ಸರಿ. ಅಂದ್ರೆ ಒಬ್ಬ ಎದುರಾಳಿ ಸಿಕ್ಕರೆ ಒಬ್ಬ ಎದುರಾಳಿ ಹೆಂಗ್ ಹೊಡೆದಾಡ್ತಾನೆ ಅಂತ. ಅಂದ್ರೆ ಈಗ ಏನಾಗಿದೆ, ಎಲ್ಲಾರು ಆ ಬಿಲ್ಡಪ್ಗಳು ನೋಡಿ ಅಪ್ಪ ಸಾಕು ದಯವಿಟ್ಟು ಬೇರೆ ಏನೋ ಹೇಳ್ರಪ್ಪ ಅಂತಾರೆ. ನಮ್ಮ ಎಡಿಟರ್ ಹೇಳ್ತಾರೆ ಬರೀ ನನಗೆ ಹೀರೋ ಮಾತ್ರ ಚೇಂಜು, ಬಿಲ್ಡಪ್ ಎಲ್ಲ ಒಂದೇ ಇದೆ, ಎಷ್ಟೋ ಸಿನಿಮಾ ಎಡಿಟ್ ಮಾಡಿದ್ರು ಅಂತ. ಅದು ಆಕ್ಚುಲಿ ನಮ್ಗೊಂದು ಪಾಠನೇ. ಸರಿ, ಅದಿಂದ್ರೆ ಏನ್ ಮಾಡೋಣ, ಸಾದಾ ಹೆಂಗ್ ಹೊಡಿತಾನ ಒಬ್ಬ ಮನುಷ್ಯ ಹೊಡೆದ್ರೆ ಆ ಥರದ್ದೆಲ್ಲ ತೆಕ್ಕೊಂಡು ಬಂದಿದ್ದೀನಿ ಈ ಸರಿ. ಫುಲ್ ರಿಯಲಿಸ್ಟಿಕ್. ಹೌದು, ರಿಯಲಿಸ್ಟಿಕ್ ಆಗಿ. ಕೋಟೆಗೆ ಬಂದ್ವಿ. ಅಪ್ಪ ಎಲ್ಲ ಹಣ್ಣು ತಗೊಂಬಿಡೋಣ. ಖಂಡಿತ. ಮಾಸ್ಕ್ ಅಂಡ್ ಕ್ಯಾಪ್. ಬರಪ್ಪ ಸರ್, ಒಂದು 5 ಥರ ಹಣ್ಣು ಕಟ್ಟಿ, ಒಂದು ಅರ್ಶ ಕುಂಕುಮ ಪ್ಯಾಕೆಟ್ ಹಾಕ್ಬಿಡಿ. ಹೇಮಂತ್, ಇಲ್ಲಿ ಸರ್ಗೂರ್ ಕಡೆ ನಡಿಯಪ್ಪ. ಸಲಾಗ ಹೆಂಗೆ ಅಂತಂದ್ರೆ ಒಂಥರ ಅದೆಲ್ಲೋ ನಮ್ಮ ಪಕ್ಕದಲ್ಲಿ ಇರೋರೇ ಕ್ಯಾರೆಕ್ಟರ್, ಆ ತರ ಕ್ಯಾರೆಕ್ಟರ್ಗಳು ಒಂಥರ ವಿಚಿತ್ರವಾದ. ಈಗ ಸಾವಿತ್ರಿ ಅಂತ. ಹೌದೌದೌದು. ಹೆಂಗೆ ಭಯ ಇದೆಲ್ಲ ಹೆಂಗ್ ಹುಡುಕ್ತೀರ ನೀವು? ಅಂದ್ರೆ ಅದೇ ನಮ್ಮ ಓಡಾಟ. ಈಗ ನಾನು ಹೆಂಗೆ ಎಲ್ಲಾ ಕಡೆ ಓಡಾಡ್ದೆ ಹಂಗೆ ಮಾಸ್ಕ್ ಹಾಕೊಂಡು ಓಡಾಡಿ, ಅಥವಾ ಪರಿಚಯ ಇದ್ದವ್ರನ್ನ ಕರೆಸಿ ಕೇಳಿ ಯಾವ್ದಿಟ್ರೆ ಸಕ್ಕತ್ತಾಗಿದೆ ಅಂತ ಹೇಳಿ ಹಂಗೆ ಇಟ್ಕೊಂಡು ಹೋಗ್ತೀನಿ. ಜಲ್ಲಿ, ಟರ್ಕಿ, ಮೂಸಂಬಿ ಹಂಗೆಲ್ಲ ಇಟ್ಕೊಂಡು ಹೋಗ್ತಾ ಇರ್ತೀನಿ. ಈ ಭೀಮಾ ಚಿತ್ರದಲ್ಲಿ ಭಯ ಕ್ಯಾರೆಕ್ಟರ್ಗಳನ್ನ ನೀವು ಯಾವ ರೀತಿ ಎತ್ಕೊಂಡಿದ್ದೀರಾ, ಹೆಂಗೆ ಸೆಲೆಕ್ಟ್ ಮಾಡಿದ್ದೀರಾ? ಅಂದ್ರೆ ಈಗ ಮಂಜು, ಡ್ರ್ಯಾಗನ್ ಮಂಜು ಮೇನ್. ಹೌದು, ಡ್ರ್ಯಾಗನ್ ಮಂಜು ಇಸ್ ಎ ಫಾರ್ಮರ್ ಬಾಡಿ ಬಿಲ್ಡರ್. ಮೊದಲು ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು ತುಂಬಾ ಕಷ್ಟದಲ್ಲಿರುವಂತ ಹುಡುಗ. ನಾನು ಯಾರು ಕೊಟ್ರು ಸ್ಪೆಷಲಿ ಫಸ್ಟ್ ತುಂಬಾ ಕಷ್ಟದಲ್ಲಿ ಬಡವ್ರ ಮನೆ ಹುಡುಗಿದ್ರೆ 100% ಕ್ಯಾರೆಕ್ಟರ್ ದಯವಿಟ್ಟು ಮಾಡಿ ಅಂತ. ಯಾಕಂದ್ರೆ ಅವ್ರಿಗೆ ಏನೋ ಒಳ್ಳೇದಾಗ್ಬೇಕು ಅನ್ನೋ ಆಸೆ ನನಗೆ. ಹಂಗಾಗಿ ಡ್ರ್ಯಾಗನ್ ಮಂಜು ತುಂಬಾ ಒಳ್ಳೆ ಹುಡುಗ. ನೋಡಕ್ಕೆ ಹಂಗಿದೆ, ನಂಗೆ ಭೀಮಾ ರಾಕ್ಷಸನ್ ತರ ಇದ್ದಾನೆ, ಆದ್ರೆ ಮಗು ತರ ಮನ್ಸು. ನನಗೆ ಡ್ರ್ಯಾಗನ್ ಇಷ್ಟ. ಅದಾದ್ಮೇಲೆ ಒಂದು ಈ ಜಲ್ಲಿ ಟೀಮ್ ಇದೆ, ಜಲ್ಲಿ, ಸೂರ್ಯ, ಅದೊಂದು ಟೀಮ್ ಇದೆ. ನಮ್ ಡೆನಿಸ್ ಅಂತ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದ, ಅವನದೊಂದು ಟೀಮ್ ಇದೆ. ಅವ್ರ ಒಬ್ಬೊಬ್ರು ಒಂದೊಂದು ವಿಚಿತ್ರವಾದ ಹೆಸರು. ಅವ್ರದ್ದು 2 ಟೀಮ್ಗಳು ಅಷ್ಟೇನೆ, ತುಂಬಾ ಒಳ್ಳೆ ಟೀಮ್ ಅದು. ಹಂಗೆ ನಾನು ನಿಮ್ಗೆ ನೋಡಿದಾಗ ಗೊತ್ತಾಗತ್ತೆ, ಇವರೆಲ್ಲ ನಮ್ಮ ಪಕ್ಕದಲ್ಲಿ ಇರೋರಲ್ವಾ ಇವರು ಅಂತ, ಹಂಗ್ ಸೆಲೆಕ್ಟ್ ಮಾಡ್ತೀನಿ. ಅದಾದ್ಮೇಲೆ ಆಸ್ ಇಟ್ ಇಸ್ ರಘುವಣ್ಣ ಇದ್ದಾರೆ, ಕಲ್ಯಾಣಿ ಇದ್ದಾರೆ, ನಮ್ಮ ದೇಶಪಾಂಡೆ ನಂಗೆ ತುಂಬಾ ಒಳ್ಳೆ ಫ್ರೆಂಡು ದೇಶಪಾಂಡೆ, ತಿರ್ಗಾ ಪ್ರಿಯಾ ಶತಮರ್ಷನ್ ಅಂತ ಇದ್ದಾರೆ. ಆಲ್ಮೋಸ್ಟ್ ಥಿಯೇಟರ್ ಅವರು. ಇವಾಗ ಹೀರೋಯಿನ್ ಕೂಡ ಥಿಯೇಟರ್ ಹುಡುಗಿನೇ. ಎಲ್ಲ ಆಲ್ಮೋಸ್ಟ್ ಥಿಯೇಟರ್ ಅವರು ಮೇನ್ ಪಿಲ್ಲರ್ ಆಗಿ ನಿಂತ್ಕೋತಾರೆ ಸಿನಿಮಾದಲ್ಲಿ. ಎಸ್, ಸರ್ಗೂರ್ಗೆ ಬಂದಿದ್ದೀವಿ ಈಗ. ಇದೇ ಬಸ್ ಸ್ಟಾಪ್, ಸರ್ಗೂರ್ ಬಸ್ ಸ್ಟಾಪ್. ಇದು ಒಂದು ಸಾರ್ವಜನಿಕ ಆಸ್ಪತ್ರೆ ಸರ್ಗೂರ್. ಎಸ್, ನಮಸ್ಕಾರ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ಪೋಸ್ಟ್ ಮಾರ್ಟಮ್ ಇದೆಯಾ? ತೆಗಿತಾವ್ರಾ? ನೀವೇ ಮಾಡ್ಬೇಕಾ? ಏನಾಗಿತ್ತು? ಆಕ್ಸಿಡೆಂಟ್ ಆಗಿದೆ. ನಿಮ್ಮ ಮನೆಯಲ್ಲಿ? ನಮ್ಮನೆ ಊರ ಚನ್ನಪಟ್ಟಣ. ಎಷ್ಟು ದೂರ ಇದೆ ಅದು? ಈ ಒಂದು 20 ಕಿಲೋಮೀಟರ್. 20 ಕಿಲೋಮೀಟರ್? ಹೌದ್ರಾ? ಒಬ್ರೇ ಇದೀರಾ ಮನೇಲಿ? ಹೆಂಗೆ? ಒಬ್ರೇ ಸರ್. ಮಕ್ಕಳು? ಒಂದು ಮಗು ಇದೆ ಸರ್. ಏನ್ ಮಾಡ್ತಿದೆ ಮಗು? 8 ವರ್ಷ, 4ನೇ ಕ್ಲಾಸ್. ಬೇಡಲಿ, ಬನ್ನಿ ಈ ಕಡೆ ಹೋಗೋಣ, ಬನ್ನಿ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಒಂದು ಇಂಟರ್ವ್ಯೂ ಮಾಡಬೇಕಿತ್ತು ನಮ್ಮ ಚಾನಲ್ಗೆ. ನಮ್ಮ ತಮ್ಮ ಭೀಮಾ ಅಂತ. ಹಂಗಾಗಿ ಎಲ್ಲ ಕೂತ್ ಮಾತಾಡೋಣ ಸರ್. ನಮ್ದು ಹೊಸ ಚಾನಲ್ ಸರ್, ನಮ್ಮ ತಮ್ಮ ಭೀಮಾ ಅಂತ. 9ನೇ ತಾರೀಕು ಲಾಂಚ್ ಇದೆ ಸರ್. ನಮ್ಮ ತಮ್ಮ ಭೀಮಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ನೀವು ಇಲ್ಲಿವರೆಗೂ ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಾ? 1200, 1300. 1300 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತಿರಲ್ಲಮ್ಮ, ನಿಮಗೆ ಭಯ ಆಗಲ್ವಾ? ನಮ್ಗೇನು ಭಯ ಅಂದಿಲ್ಲ ಸರ್, ಯಾವಾಗಲೂ ಭಯ ಅಂದಿಲ್ಲ.
ಹೆಂಗೆ ಶುರುವಾಯ್ತು ಇದು ಪೋಸ್ಟ್ ಮಾರ್ಟಮ್ ಮಾಡೋದು? ನಾನು ಉಳ್ಳಳ್ಳಿಲಿ ಇದ್ದೆ ಸರ್ ರವಿಕುಮಾರ್ ಡಾಕ್ಟರ್ ಜೊತೆ. ಅವ್ರು ಹೇಳಿದ್ರು ಯಾವಾಗ ನೋಡಿ ಬಂದಾಗೆಲ್ಲ ಕೆಲಸ ಮಾಡ್ತಿದ್ರಲ್ಲ, ನಾವು ಹೋಗಿ ಹೋಗಿ ಕೆಲಸ ನೋಡ್ಕೊಂತಾನೆ ಇದ್ದೆ ಅವ್ರನ್ನ, ಹೆಂಗ್ ಮಾಡ್ತಾರೆ ಏನು ಅಂತ ನೋಡ್ಕೊತಿರುವಾಗ ನಾನೇ ಮಾಡ್ಬೇಕಲ್ಲ ಅನ್ನೋದೊಂದು ಇಷ್ಟ ಆಯ್ತು. ನಿಮ್ಗೆ ಮೊದಲನೇ ದಿವಸ ಫಸ್ಟ್ ಬಾಡಿ ಜ್ವರ ಆಗಿದೆ ಸರ್, ಒಂದೆರಡು ಕೇಸ್ ಮಾಡೋ ತನಕನು ಜ್ವರ. ಫಸ್ಟ್ ಬಾಡಿ ಕಟ್ ಮಾಡಿದ್ ಯಾವ್ದು ನೀವು? ಗಂಡ್ ಮಕ್ಕಳದ ಹೆಣ್ಮಕ್ಳು? ಹೆಣ್ಮಗಳದ್ದು ಸರ್. ಒಂದು 2 ಸಲ ಜ್ವರ ಬಂದಿದೆ ಸರ್ ನಂಗೆ ಫುಲ್ಲು. ಆಯ್ತು. ಪುನಃ ಆವಾಗ ಸಖತ್ತು ಇದಿಷ್ಟನ್ನ ಕೆಲಸ ಮಾಡೋದು ಅಂದ್ಬಿಟ್ಟು ನಾನೇ ಈ ಮಾಡು ನೀನು ಅಂತ ಕೇಳಿದ್ರು. ನಾನು ಮಾಡಕ್ ಭಯ ಸರ್ ಅಂದೆ, ಹಂಗೂ ಹೇಳಿದೀನಿ. ಮಾಡ್ಲೇಬೇಕು ನೀನು ಅಂತ ನಿಂತ್ಕೊಂಡ್ರು ಸರ್ ರವಿಕುಮಾರ್ ಡಾಕ್ಟ್ರು. ತಾಲೂಕ್ ಹೆಲ್ತ್ ಆಫೀಸರ್ ಆಗಿದ್ದಾರೆ ಆಯ್ತು ಕೋಟೆ. ಮತ್ತೆ ಅವರೇ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟು, ಮತ್ತೆ ಮಾದೇವ ಪ್ರಸಾದ್ ಡಾಕ್ಟರ್ ಇನ್ನೊಂದ್ಸಲಿ ಬಂದು ಎಲ್ಲ ಹೇಳಿ. ಓಕೆ. ಇವತ್ತು ಅಮ್ಮ ನಾನು ಹೇಳೋದು, ಈಗ ವಯಸ್ಸು ಹುಡುಗರು ಸತ್ತು ಹೋಗ್ತಾರಲ್ಲಮ್ಮ, ಸೂಸೈಡ್ ಮಾಡ್ಕೊಳ್ಳೋದು ಸುಮ್ನೆ ಎಂತ ದೊಡ್ಡ ಲೈಫ್ ಇದು. ಗಂಡ್ ಮಕ್ಳೇ ಆಗ್ಲಿ ಹೆಣ್ಮಕ್ಳೇ ಆಗ್ಲಿ ನಾ ಬದುಕ್ ತೋರ್ಸ್ಬೇಕು ಮುಂದ ಚೆನ್ನಾಗೆ ಅಂತಾನು ಒಂದು ಇರ್ಬೇಕು ಸರ್ ಅವ್ರ ಮನ್ಸಲ್ಲಿ. ಅವ್ರ ಮನ್ಸಲ್ಲೇ ಇಲ್ಲ ಅಂದ್ರೆ ಏನ್ ಮಾಡೋದು ಸರ್? ಹಠ ಮಾಡಿ ಬದುಕ್ಬೇಕು ಸರ್. ನಾನು ಮಗು ಕಟ್ಕೊಂಡು 3 ತಿಂಗಳು ಮಗು ಕಟ್ಕೊಂಡು ನಾನು ಕೆಲಸ ಮಾಡಿದೀನಿ ಸರ್, ಎಲ್ಲ ಮಾಡಿದೀನಿ. ಆಯ್ತಮ್ಮ. ತುಂಬಾ ಕಷ್ಟ ಆಯ್ತು ಸರ್ ನಮ್ಗೆ, ಅವಾಗೆಲ್ಲ ಕಲಿಯುವಾಗೆಲ್ಲ ಕಷ್ಟ ಆಯ್ತು. ತಮ್ಮ ಮನೆಯವರು ಇಲ್ಲ ಸರ್ ಅವರು. ಓಕೆ. ಈಗ ನಿಮ್ಗೆ ಯಾರು ಆಡ್ಕೊಂಡಿಲ್ವಾ? ಏನು ಆಡ್ಕೊಂತ ಇದ್ರು ಸರ್, ನಮ್ಮ ಮನೆ ಕಡೆ ಎಲ್ಲ ಆಡ್ಕೋತಿದ್ರು. ನನಗೆ ಎಲ್ಲ ಡ್ರಿಂಕ್ಸ್ ಮಾಡಿ ಎಲ್ಲ ಮಾಡ್ತಾರೆ ಅಂತ ಬರೀ ಸುಳ್ಳೆಲ್ಲ ಹೇಳ್ತಿದ್ರು. ಹೌದು, ಯಾವಾಗ್ಲೂ ಏನ್ ಹೇಳ್ತಾರೆ, ಈಗ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂದ್ರೆ ಡ್ರಿಂಕ್ಸ್ ಮಾಡ್ಬಿಡ್ತಾರೆ ಗಂಡ್ ಮಕ್ಳು ಅಂತಾರೆ. ಇಲ್ಲ ಸರ್, ನಾವ್ ಆತರ ಎಲ್ಲ ಮಾಡಲ್ಲ. ನಿಮ್ಗೆ ಅದೊಂದು ಕೆಲಸ, ಈಗ ಅದೊಂದು ಕೆಲಸ ಇದೆ. ಈಗ ಸರ್ ಗುರು ಬಂದೆ 1 ವರ್ಷ ಆಯ್ತು ಸರ್. 1 ವರ್ಷದಿಂದಾನೇ ಪಾರ್ಥ ಡಾಕ್ಟರ್ ಜೊತೆ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಲೈಕ್ ಅಸಹ್ಯ ಅನ್ಸೋದು, ಹಂಗೇನು ಭಯ ಬೀಳೋದು ಅನ್ಸೋದೇ ಇಲ್ವಲ್ಲ ಸರ್? ರವಿಕುಮಾರ್ ಡಾಕ್ಟರ್ ಅವರೆಲ್ಲ ಹೇಳ್ತಿರಲ್ಲ, ಎಲ್ಲ ಪಾರ್ಥ ಡಾಕ್ಟರ್ ಈ ಡಿಪಾರ್ಟ್ಮೆಂಟ್ ಬಂದ್ಮೇಲೆ ಯಾರು ಅಸಹ್ಯ ಮಾಡ್ಕೊ ಬರದಲ್ವಾ? ಹೌದು ಸರ್, ಎಲ್ಲಾ ತರನು ಮಾಡ್ಬೇಕು ನಾವು ಕೆಲಸ. ತಮ್ಮ ಮಗಳ ಇರೋದು? ಮಗಳೇನು ಓದ್ತಿರೋದು? 4ನೇ ಕ್ಲಾಸ್. 4ನೇ ಕ್ಲಾಸ್. ಏನು ಓದಿಸ್ಬೇಕು ಅನ್ಕೊಂಡಿದ್ದೀರಾ? ನಾನು ಯಾವ್ದಾರ ಮುಂದೆ ಸರ್, ಇವಾಗ ಏನ್ ಹೇಳಕ್ಕಾಗುತ್ತೆ ಸರ್? ಅವಳ ಆಯ್ಸೆ ಚೆನ್ನಾಗಿದ್ರ ಮುಂದೆ ಏನಾರು ಮಾಡೋದು. ನೋಡಿದ್ರಾ ನೀವೇ ಡೈಲಿ ಬಾಡಿ ಕುಯ್ದು ಆಯ್ಸ್ ಮೇಲೆ ನಂಬಿಕೆ ಇಲ್ಲ. ಯಾಕೆ ನಾನು ಹೇಳ್ತೀನಿ ನಮ್ಮ ಚಾನಲ್ ಮುಖಾಂತರ ಅಂದ್ರೆ, ಯಾರ ಆಯ್ಸು ಯಾರಿಗೂ ಗ್ಯಾರಂಟಿ ಇಲ್ಲ. ಸೊ ಹಂಗಾಗಿ ಇರೋವರೆಗೂ ಸಂತೋಷವಾಗಿರಿ. ನಿಮ್ ಸಂಬಂಧಿಕರ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದಿರಮ್ಮ? ಇಲ್ಲ ಸರ್, ಇಲ್ಲ ಮಾಡ್ಸಿದೀವಿ ಸರ್, ಕರ್ಕೊಂಡೋಗಿ ಹೆಲ್ಪ್ ಮಾಡಿದೀನಿ. ನಾನು ಮಾಡ್ದಿಲ್ಲ. ಇವಾಗ ನಿಮ್ ಸ್ವಂತ ಮನೆ ಇದೆಯಮ್ಮ? ತಂದೆ ತಾಯಿ ಮನೇಲಿ ಇರೋದು ಸರ್. ಹೌದ್ರಾ? ತಾಯಿ ಸಾಕೊಂಡು ಹೋಗುತ್ತೆ, ಅಪ್ಪ ಇಲ್ಲ, ಯಾರಿಲ್ಲ ಸರ್. ನಾವೇ ಜೀವನ ಮಾಡ್ಕೊಂಡು ಹೋಗೋದು ಸರ್. ಓಕೆ. ನಾನೇ ಇಬ್ಬರನ್ನು ನೋಡ್ಕೋತೀನಿ. ವಯಸ್ಸೇ ಆಗಿದೆ ಇಬ್ರಿಗೆ. ಅತ್ತೆಗೆ ಅಪ್ಪ ತಾಯಿಗೆ ಸೋದರ ದತ್ತ ಒಬ್ರು ಇದಾರೆ, ಅವ್ರ ಮಕ್ಳು ಯಾರು ಇಲ್ಲ ಸರ್, ನಮ್ ಜೊತೆ ಇರೋದು. ಅವ್ರನ್ನೇ ನೋಡ್ಕೊಂಡು ಮತ್ತೆ ಡಾಕ್ಟರ್ಗಳು ಸಹಕಾರ, ಪೊಲೀಸವರೆಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ತುಂಬಾ ಹೆಲ್ಪ್. ಅಲ್ಲಮ್ಮ, ನೀವೆಷ್ಟು ಧೈರ್ಯವಂತೆ ಅಂದ್ರೆ, ನೀವು ಇಂಥ ಒಂದು ಪೋಸ್ಟ್ ಮಾರ್ಟಮ್ ಕೆಲಸನ ಮಾಡ್ತಿರೋದು, ಅದಕ್ಕೆ ಧೈರ್ಯ ಬೇಕು. ಧೈರ್ಯ ಅನ್ನೋದೇ ಬದುಕಕ್ಕೆ ಧೈರ್ಯ ಬೇಕು ಅನ್ನೋದಕ್ಕೆ ಇನ್ನೊಂದು ರೂಪ ನೀವು. ಸರ್, ಮಾನಸಿಕ ಹಿಂಸೆ ಎಲ್ಲ ಕೊಟ್ಟಿದ್ರು ಸರ್. ಮನೆ ಕಡೆ ಎಲ್ಲ ಪ್ರಾಬ್ಲಮ್ ಆಗಿದ್ದಾಗ ಎಲ್ಲ ಇದ್ ಮಾಡೋದೆಲ್ಲ ಮಾಡ್ತಿದ್ರು ಸರ್. ಅವಾಗ ಊರಲ್ಲೂ ಸಖತ್ ಹಿಂಸೆ ಕೊಡ್ತಿದ್ರು ಸರ್. ಏನಂತವ? ಇವಳು ಹಂಗ್ ಮಾಡ್ತಾಳೆ ಅಂತ. ಏನ್ ಮಾಡ್ತಾಳೆ? ಮಾಡ್ತಾಳೆ ಅಂತ ಹೇಳ್ತಾ ಇದ್ರು. ಅದಕ್ಕಿಲ್ಲ ಸರ್, ನಾನು ಹಂಗ್ ಮಾಡೇ ಇಲ್ಲ ಅಂತ ಹೇಳಿ. ಅಲ್ಲಮ್ಮ, ನೋಡು, ಜನ ಹೆಂಗ್ ಗೊತ್ತಾ, ನೀನ್ ಏನೇ ಕೆಲಸ ಮಾಡು, ಅದ್ರಲ್ಲಿ ಈ ಮೊಸರಲ್ಲಿ ಕಲ್ಲು ಹುಡುಕ್ತಾರಂತಲ್ಲ, ಹಂಗೆ ನೋಡು, ಸುಮ್ನೆ ಆದ್ರೂ ನಿನ್ ಮೇಲೆ ಕುಡಿತಾಳೆ ಅಮ್ಮ, ಕುಡ್ದು ಪೋಸ್ಟ್ ಮಾರ್ಟಮ್ ಮಾಡ್ತಾಳೆ ಅಂತ ಹಬ್ಬಿಸ್ತಾರೆ ಅಂದ್ರೆ, ಜನ ಯಾವ್ದನ್ನು ತಡೆಯಲ್ಲ ಕಣಮ್ಮ. ನೀನು ನಿಯತ್ತಾಗಿ ಸಂಪಾದನೆ ಮಾಡ್ತಾ ಇದ್ರೆ ಅದನ್ನ ಜನ ತಡೆಯಲ್ಲ ಯಾವತ್ತು. ನೊಂದಿರೋ ಹೆಣ್ಮಕ್ಳಿಗೆ ಏನು ಮೆಸೇಜ್ ಕೊಡ್ತೀವಿ? ನೊಂದಿರೋದ್ ಮನ್ಸಲ್ಲಿ ಇದ್ರು ಕೂಡ ಧೈರ್ಯ ತಗೊಂಡ್ ಕೆಲಸ ಮಾಡಿ ಎಲ್ಲಾರು ಬದುಕು ತೋರ್ಸ್ಬೇಕಲ್ವಾ ಸರ್? ಅಲ್ವಾ? ಯಾವ ಕೆಲಸ ಆದ್ರೂ ಬದುಕ್ಬೇಕು. ಇದೇ ಕೆಲಸ ಬದುಕು ಅಂತ ಏನ್ ಹೇಳಿಲ್ಲ. ಎಲ್ಲ ಕೆಲಸ ಮಾಡೋದು ಕೂಡ ಕೆಲಸನೇ ಸರ್. ಅದು ಹೆಣ್ಮಕ್ಳು ಅದ್ ಮಾಡ್ಕೊಂಡ್ ಸಾಯೋದು, ಇದ್ ಮಾಡ್ಕೊಂಡ್ ಸಾಯೋದು ಯಾಕೆ ಸರ್? ಅದ್ ಸಾಯ್ಬೇಕು ನಾವು. ಜೀವನ ಚೆನ್ನಾಗಿರ್ಬೇಕು, ಮುಂದ ನಡ್ಸ್ಕೊಂಡ್ ಹೋಗ್ಬೇಕಷ್ಟೇ ನಾವು ಜೀವನ. ಅಮ್ಮ, ಇಲ್ಲಿವರೆಗೂ ಹೈಯೆಸ್ಟ್ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದೀರಾ? ಒಂದಿನ 4, ಒಂದಿನ 4, ನೈಟ್ ಫುಲ್ 4 ಮಾಡಿದೀವಿ ಸರ್. ವೀಣಾ ಮೇಡಮ್ ಅಂತ ಡಾಕ್ಟರ್, ಪಾರ್ಥ ಡಾಕ್ಟರ್, ನಮ್ ಡಾಕ್ಟರ್ ಮೆಡಿಕಲ್ ಆಫೀಸರ್ ಇವರೇ ಇದಾರಲ್ಲ, ಇವ್ರ ಜೊತೆ 4 ಮಾಡಿದೀವಿ. ಈಗಮ್ಮ, ನಾನು ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು ಸರ್. ಇವಾಗ ನಿಮ್ ಬಗ್ಗೆ ಕೇಳಿದ್ದೆ ನಾನು. ಪ್ರತಿ ಸರಿ ನಮ್ಮ RJ ಸುನಿಲ್ ಅವ್ರನ್ನ ಕರ್ಕೊಂಡು ನನ್ನ ಪ್ರತಿಯೊಂದು ಸಿನಿಮಾ ರಿಲೀಸ್ ಆದಾಗಲೂ ಒಂದು ಇಂಟರ್ವ್ಯೂ ಮಾಡ್ತೀವಿ. ಈ ಸರಿ ವಿಶೇಷವಾಗಿ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಅನಿಸಿದ್ದು ನನಗೆ. ನಿಮ್ಮ ಬಗ್ಗೆ ಕೇಳಿದ್ದೆ ನಾನು. ನನಗೆ ಕೇಳಿದಾಗೆಲ್ಲ ಮೈ ಜುಮ್ ಅನ್ಸೋದು. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಓಡೋಡ್ ಬಂದೆ ಬೆಂಗಳೂರಿಂದ ನಾನು. ನಂದು 9ನೇ ತಾರೀಕು ರಿಲೀಸ್ ಆಗ್ತಿದೆ ಭೀಮಾ ಅಂತ. ಅದರಲ್ಲೂ ಸುಮಾರು ಮಕ್ಕಳು ಈ ಆತ್ಮಹತ್ಯೆ ಮಾಡ್ಕೊಳ್ಳೋರಾಗ್ಬೋದು, ಅಥವಾ ಈ ನೊಂದೋಗಿರೋರಾಗ್ಬೋದು. ನಮ್ಗೊಂದು ಆಸೆ ಇದೆ, ಈ ಸಿನಿಮಾಲಿ ನಾವು ಎಲ್ಲ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಬದುಕ್ಬೋದು ಅಂತ ತೋರಿಸಿದೀವಿ.
ಸೊ ಹಂಗಾಗಿ ನಿಮ್ಮನ್ನ ನೋಡಿ ನನಗೆ ಖುಷಿ ಆಯ್ತವ. ಖುಷಿ ಆಯ್ತು ಸರ್. ನನ್ನ ಕಡೆಯಿಂದ ಪ್ರೀತಿಯಿಂದ ನಿಮ್ಗೊಂದು ಸನ್ಮಾನ ಮಾಡೋಣ ಅಂತ ಕಣಮ್ಮ. ಅಮ್ಮ ನಿನಗೆ ಅಂತ ನಮ್ಮ ತಾಯಿಗೆ ಇಷ್ಟ ಆಗೋ ಕಲರ್ ಒಂದು ಸೀರೆ, ಅದಕ್ಕೆ ನಿಂಗೊಂದು ರೇಷ್ಮೆ ಸೀರೆ ತಂದಿದ್ದೀನಿ, ದಯವಿಟ್ಟು ಇದನ್ನ ಉಟ್ಕೋಬೇಕು. ಇಲ್ಲಿ ಬಳೆ, ಇದ್ರಲ್ಲಿ ಅರ್ಶಿನ ಕುಂಕುಮ ಇದೆ. ಅದು ಬಿಟ್ರೆ ಇದೆ ಕಣಮ್ಮ, ನಿಂಗೆ ಒಳ್ಳೇದಾಗಿ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ತುಂಬಾ ಖುಷಿ ಆಯ್ತೇನವಾ? ನಿನಗೋಸ್ಕರ ಪ್ರೀತಿಯಿಂದ ಓಡ್ ಬಂದಿದ್ದೀನಿ ಕಣವಾ, ಒಳ್ಳೇದಾಗ್ಲಿ. ಆಯ್ತಮ್ಮ, ಆಯ್ತಮ್ಮ, ಒಳ್ಳೇದಾಗ್ಲಿ. ಕೆಲಸ ಮಾಡ್ತಾ ಇದೀರಲ್ಲ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಇಡೀ ಏಷ್ಯಾದಲ್ಲಿ ಯಾರು ಇಲ್ಲ ಒಬ್ರು ಫೀಮೇಲ್ PM ಮಾಡ್ತಾರೆ ಅಂತ. ಬಟ್ ಇಂಥವ್ರ ಜೊತೆ ಕೆಲಸ ಮಾಡುವಾಗ ನಮಗೂ ಖುಷಿ ಅನ್ಸುತ್ತೆ. ಮತ್ತೊಂದ್ಸತಿ ಏಷ್ಯಾಲ್ಲೇ ಮೊದಲನೇ ಬಾರಿಗೆ ಒಬ್ರು ಪೋಸ್ಟ್ ಮಾರ್ಟಮ್ ಮಾಡುವಂತ ಹೆಣ್ಣು ಮಗು, ದಯಮಾಡಿ ಸರ್ಕಾರಕ್ಕೆ ನಾನು ಮತ್ತೊಂದ್ಸತಿ ಕೇಳ್ಕೊತೀನಿ, ಸುನೀಲ್ ನೀನು ಕೂಡ ಕೇಳ್ಕೊಪ್ಪ, ದಯಮಾಡಿ ಈಕೆಗೆ ಒಂದು ಪರ್ಮನೆಂಟ್ ಮಾಡಿಬಿಡಿ. ಪರ್ಮನೆಂಟ್ ಕೆಲಸ ಕೊಟ್ರೆ ಈಕೆ ಮಗುಗೆ ಅನುಕೂಲ ಆಗತ್ತೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಯ್ಯೋ, ನೀವು ಮಾಡೋ ಕೆಲ್ಸಕ್ಕೆ ನಾವು ಅಮ್ಮ ಏನ್ ನೀನ್ ಮಾಡೋ ಕೆಲಸ ತಮಾಷೆ ಅನ್ಕೊಂಡಿದ್ಯಾ? ಅಲ್ಲಿ ಒಳಗ್ ಬರಕ್ಕೆ ಕೈ ಕಾಲುಗಳು ಬಿದ್ದೋಗ್ಬಿಡ್ತಾವೆ ಎಲ್ಲಾರ್ಗು. ಅಲ್ಲ, ಪೋಸ್ಟ್ ಮಾರ್ಟಮ್ ಅಲ್ಲಿ ಪೋಸ್ಟ್ ನೋಡಿದ್ರೆ ನಮ್ಗೆಲ್ಲ ಮತ್ತೆ ಖುಷಿಯಾಗಿರಮ್ಮ. ಸೀರೆ ಉಟ್ಕೊಳಮ್ಮ, ನಮ್ ತಾಯಿಗೆ ಇಷ್ಟವಾದ ಕಲರ್ ಅದು. ಉಟ್ಕೊಂಡು ನಂಗೆ ಒಂದು ಫೋಟೋ ಅಳಬಾರ್ದು. ಅಯ್ಯೋ ನಿಮ್ಮ ಅಳಬಾರ್ದು, ಅಳಬಾರ್ದು. ಧೈರ್ಯವಾಗಿರೋ. ಸಂತೋಷ ಕಣಮ್ಮ, ಬರ್ಲಾ? ಆಯ್ತು.